ಪವರ್ ಶೇರಿಂಗ್ ಆಗುತ್ತೋ ಇಲ್ವೋ? ಆಗೋದಾದ್ರೆ ದಿಢೀರ್ ಸತೀಶ್ ಹೆಸರು ಚಾಲ್ತಿಗೆ ಬಂದಿದ್ದು ಹೇಗೆ? ಉತ್ತರಾಧಿಕಾರಿ ಪಾನ್ ಮೂವ್ ಮಾಡಿದ್ದಂಥ ಯತೀಂದ್ರ ಇವತ್ತು ನೇರ ಸೆಡ್ ಹೊಡೆದಿದ್ದಾರೆ. ಪವರ್ ಪಂಚ್ ಕೊಟ್ಟಂಥ ಯತೀಂದ್ರ 5 ವರ್ಷ ನಮ್ಮ ತಂದೆಯೇ ಸಿಎಂ ಅಂತ ಹೇಳಿ ಖಡಕ್ಕಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಡೆಲ್ಲಿ ಟೂರ್ಗೆ ಡೇಟ್ ಫಿಕ್ಸ್ ಆಗಿದ್ದು ಕುರ್ಚಿ ಕದನ ಮತ್ತಷ್ಟು ಕುತೂಹಲಕ್ಕೆ ಜಾರಿಸಿದೆ. ಬದ್ಧತೆ ಇರೋದು ಬೇಕಾದ ಜನ ಅವರೆಲ್ಲ ಲೀಡ್ ಮಾಡೋಕೆ ಅರ್ಹತೆ ಇದೆ. ಹೊಸ ಮುಖನೋ ಹಳೆ ಮುಖನೋ ಅರ್ಹರಿದ್ದಾರೆ. ಹೊಸ ಮುಖದಲ್ಲೂ ಅರ್ಹರಿದ್ದಾರೆ, ಹಿರಿಯರಲ್ಲೂ ಅರ್ಹರಿದ್ದಾರೆ. ನವೆಂಬರ್ ಮಳೆ ಕಳೆದು ತಂಗಾಳಿ ಸೂಸುವ ತಿಂಗಳು, ಹೆಪ್ಪುಗಟ್ಟುವ ಚಳಿಗೆ ಮೈಯೊಡ್ಡು ಕ್ಷಣ. ಆದ್ರೆ ರಾಜ್ಯ ಕಾಂಗ್ರೆಸ್ನಲ್ಲೂ ಹೆಪ್ಪುಗಟ್ಟುವ ಕಾಲ. ಈ ಬಾರಿ ನವೆಂಬರ್ ರಾಜಕೀಯ ಕ್ರಾಂತಿ ವಾರ್ತೆಗೆ ಕಿವಿಯಾಗಿದ್ದು, ಕಿಡಿ ಹೊತ್ತಿಸುವ ಮಾತಿಗೆ ಕೆಲಸ ಸಿಕ್ಕಿದೆ. ವಿಜಯದಶಮಿ ಹಿಂದಿನ ದಿನ ಸಿದ್ದು ಪಂಚವರ್ಷ ಬಾಣ ಬಿಟ್ಟ ಬೆನ್ನಲ್ಲೇ ಪುತ್ರ ಯತೀಂದ್ರ ಉತ್ತರಾಧಿಕಾರಿ ಚರ್ಚೆಯ ತಾಲೀಮಿನಲ್ಲಿ ತಲ್ಲೀನರಾಗಿದ್ದಾರೆ. ಸತೀಶ್ ಬರ ಬ್ಯಾಟ್, ನೋಟಿಸ್ ಕೊಟ್ರೆ ಉತ್ತರ. ಸಿದ್ದರಾಮಯ್ಯ 5 ವರ್ಷ ಸಿಎಂ. ಯತೀಂದ್ರ ಬಾಂಬ್. ಉತ್ತರಾಧಿಕಾರಿ ಚರ್ಚೆಯನ್ನ ಹುಟ್ಟುಹಾಕಿದ ಸಿಎಂ ಪುತ್ರ ಯತೀಂದ್ರ ಇವತ್ತು ಮತ್ತೆ ಪಂಚವರ್ಷ ಧ್ಯಾನ ಮಾಡಿದ್ದಾರೆ. ನನ್ನ ಹೇಳಿಕೆಗೆ ಬದ್ಧ, ನೋಟಿಸ್ ಕೊಟ್ರೆ ಉತ್ತರ ಕೊಡ್ತೀನಿ ಅಂತ ಹೇಳಿ ಈ ಬಾರಿ ಮತ್ತಷ್ಟು ಖಡಕ್ಕಾಗಿ ಹೇಳಿದ್ದಾರೆ. ಜೊತೆಗೆ ತಮ್ಮ ತಂದೆ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳಿ ಮೈಸೂರಿನಲ್ಲಿ ಸಮರ್ಥಿಸಿಕೊಂಡ್ರು. ನೋಟಿಸ್ ಬಂದಾಗ ನೋಡಬೇಡಿ. ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ನಾನು ಹೇಳಿದೊಳಗೆ ಯಾವುದೇ ತಪ್ಪು, ನಾನು ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನ್ ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರಲಿಲ್ಲ ಅಷ್ಟು. ಅಥವಾ ಸಾಮಾಜಿಕ ಬದ್ಧತೆ ಇರೋದು ಬೇಕಾದ ಜನ ಅವರೆಲ್ಲ ಲೀಡ್ ಮಾಡೋಕೆ ಅರ್ಹತೆ ಇದೆ. ಕ್ರಾಂತಿ ಬಗ್ಗೆ ಏನ್ ಮಾತಾಡ್ತಿರಲ್ಲ ಅದೆಲ್ಲ ಹೂ ಹಾಕುವ ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ನವೆಂಬರ್ ಕ್ರಾಂತಿ ಚರ್ಚೆಯ ಮಧ್ಯೆ ಮಂತ್ರಿಗಿರಿ ತ್ಯಾಗದ ಮಾತು. ಹೊಸ ಚರ್ಚೆ ಹುಟ್ಟುಹಾಕಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ಅಚ್ಚರಿಗಳಲ್ಲೇ ಅಚ್ಚರಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮಾತು. ಪಕ್ಷ ನನಗೆ ಎಲ್ಲವನ್ನ ನೀಡಿದೆ, ಅರ್ಹತೆಗೂ ಮೀರಿ ಅವಕಾಶ ಸಿಕ್ಕಿದೆ. ಹೈಕಮಾಂಡ್ ಸೂಚಿಸಿದ್ರೆ ಸಚಿವ ಸ್ಥಾನದ ತ್ಯಾಗಕ್ಕೆ ಸಿದ್ಧ ಅಂತ ಹೇಳಿ ನಾಯಕತ್ವ ಬದಲಾವಣೆ ಚರ್ಚೆ ಮಧ್ಯೆ ಸಂಪುಟ ಪುನರ್ರಚನೆಯ ಸುಳಿವನ್ನ ಕೊಟ್ಟಿದ್ದಾರೆ. ಹೊಸ ಮುಖನೋ ಹಳೆ ಮುಖನೋ ಅರ್ಹರಿದ್ದಾರೆ. ಹೊಸ ಮುಖದಲ್ಲೂ ಅರ್ಹರಿದ್ದಾರೆ, ಹಿರಿಯರಲ್ಲೂ ಅರ್ಹರಿದ್ದಾರೆ. ಅವ್ರಿಗೆ ಅವಕಾಶ ಸಿಗಬೇಕು. ಇದು ಸ್ವಾಭಾವಿಕ ನ್ಯಾಯ, ಧರ್ಮ. ಈ ಮಾತು ಸರ್ಕಾರ ಬಂದ ಆರಂಭದಲ್ಲೇ ಎಲ್ಲರಿಗೂ ಸ್ಪಷ್ಟಪಡಿಸಲಾಗಿದೆ. ಇದೇನು ಹೊಸ ವಿಷಯ ಅಲ್ಲ. ಪಕ್ಷದವರು ಯಾವಾಗ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಒಟ್ಟಾರೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ. ನಾನು ಒಳಗಿದ್ದು ನಾನು ಹೊರಗೋದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಅವಕಾಶ ಸಿಗ್ಬೇಕು. ಅದಕ್ಕೆ OS ನೋಡ್ರಿ, 3 ಬಾರಿ ನನ್ಗೆ ಪಕ್ಷ ಮಂತ್ರಿ ಮಾಡಿದೆ ರೀ. ಇನ್ನೇನ್ರಿ ಬೇಕು ನಮ್ಗೆ? ನಾವು ಕೇಳಿದಕ್ಕಿಂತ ಹೆಚ್ಚು ಕೊಟ್ಟಿದೆ. ನಾವು ಅವರು ಸೂಚನೆ ಕೊಟ್ರೆ ಅದೇನ್ ನಾನು ತ್ಯಾಗ ಅಂತೇನು ಹೇಳೋದಿಲ್ಲ, ಅದು ನಮ್ಮ ಕರ್ತವ್ಯ. OS ನಾವಂತೂ ತಯಾರ. ಯಾರು ಪಕ್ಷ ಯಾವಾಗ ಏನ್ ಸೂಚನೆ ಕೊಟ್ರು ಆ ಸೂಚನೆಗೆ ನಾವು ತಯಾರಿ. ಒಂದ್ ಕಡೆ ಕೃಷ್ಣ ಬೈರೇಗೌಡರು ಹೇಳಿಕೆ ನೀಡ್ತಿದ್ರೆ, ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯರ ಡೆಲ್ಲಿ ಯಾತ್ರೆಗೆ ಡೇಟ್ ಫಿಕ್ಸ್ ಆಗಿದೆ. ನವೆಂಬರ್ 2ನೇ ವಾರದಲ್ಲಿ ಬಿಹಾರ ಎಲೆಕ್ಷನ್ ನಂತರ ಪ್ರವಾಸಕ್ಕೆ ಸಜ್ಜಾಗ್ತಿದ್ದಾರೆ. ಈ ವೇಳೆ ಸಂಪುಟ ಪುನರ್ರಚನೆಯ ಬಗ್ಗೆ ವರಿಷ್ಠರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ. ಮೂಲಗಳ ಪ್ರಕಾರ ಹಿರಿಯ ನಾಯಕ ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನೆಪದಲ್ಲಿ ಸಿಎಂ ಡೆಲ್ಲಿ ಯಾತ್ರೆ ಕೈಗೊಳ್ಳಲಿದ್ದಾರೆ.
ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಅದೇ ನೆಪದಲ್ಲಿ 3 ರಿಂದ 4 ದಿನಗಳ ಕಾಲ ವಾಸ್ತವ್ಯ ಹೂಡಲಿದ್ದಾರೆ. ಈ ವೇಳೆ ಸಂಪುಟ ಪುನರ್ರಚನೆಯ ಕುರಿತು ವರಿಷ್ಠರ ಜೊತೆ ಸಿಎಂ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಸಿಎಂ ಗಾದಿ ಮೇಲೆ ಕಣ್ಣಿಟ್ಟು ಡಿಕೆಶಿ ಪ್ರಬಲ ಪೈಪೋಟಿಯನ್ನ ನೀಡ್ತಾ ಇದ್ದು ರಾಜ್ಯದಲ್ಲಿ ನಾಯಕತ್ವ ವಿಚಾರವಾಗಿ ಗೊಂದಲ ಸೃಷ್ಟಿಸ್ತಾ ಇದೆ. ಹೀಗಾಗಿ ಗೊಂದಲ ನಿವಾರಣೆಗೆ ಸಿಎಂ ಸ್ಪಷ್ಟ ಚಿತ್ರಣವನ್ನ ಪಡ್ಕೊಳ್ಳಿದ್ದಾರೆ ಅಂತ ಗೊತ್ತಾಗಿದೆ. ಬಿಡದಿ ಕಾರ್ಯಕ್ರಮಕ್ಕೆ ಚಕ್ಕರ್, ಸಿಎಂಗೆ ಡಿಕೆಶಿ ಬಣ ಶಾಕ್. ಕಾರ್ಯಕ್ರಮಕ್ಕೆ ಆಹ್ವಾನವಿದ್ರೂ ಬಾರದ ಡಿಕೆಶಿ ಪರಮಾಪ್ತರು. ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯಲ್ಲಿ ದಾರುಲ್ ಖುರಾನ್ ಕ್ಯಾಂಪಸ್ ಉದ್ಘಾಟನೆಯಾಗಿದೆ. ಆದರೆ ಸಿಎಂ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆಶಿ ಬಣದ ಜಿಲ್ಲೆಯ ಶಾಸಕರು ಗೈರಾಗಿದ್ದಾರೆ. ಬನ್ನೇಕೊಪ್ಪೆ ಬಳಿ ನಡೆದಂಥ ಉದ್ಘಾಟನಾ ಕಾರ್ಯಕ್ರಮದಿಂದ ಸ್ವತಃ ಡಿಸಿಎಂ ಡಿಕೆಶಿಯೂ ಅಂತರವನ್ನ ಕಾಯ್ದುಕೊಂಡ್ರು. ಊಹಿಸದ ರೀತಿಯಲ್ಲಿ ಉರುಳಿದ ದಾಳಕ್ಕೆ ಡಿಸಿಎಂ ಡಿಕೆಶಿ ಮೌನ ಎಂಬ ಬ್ರಹ್ಮಾಸ್ತ್ರವನ್ನ ಧರಿಸಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಸಿಎಂ ಬಣದ ಯಾರು ಏನೇ ಹೇಳಿದ್ರೂ ಮೌನವೇ ಉತ್ತರವಾಗಿಸಿದ್ದಾರೆ. ನವೆಂಬರ್ ಮುಗಿಯೋ ತನಕ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇರೋ ಡಿಕೆಶಿ ಹೈಕಮಾಂಡ್ ಕೈ ಬಿಡಲ್ಲ ಅನ್ನುವ ಭರವಸೆಯಲ್ಲಿದ್ದಾರೆ. ಒಟ್ಟಾರೆ ನವೆಂಬರ್ ಕ್ರಾಂತಿಯೋ ಪುನರ್ರಚನೆಯ ಕ್ಲೈಮ್ಯಾಕ್ಸು ಅನ್ನೋದು ಡೆಲ್ಲಿಯಲ್ಲೇ ಆಕ್ಷನ್ ಕಟ್ ಹೇಳಿ ಸೆನ್ಸಾರ್ ಕೂಡ ಆಗಲಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.